ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂತ. ಸೊ ಇವಾಗ ಎದ್ದಿದ್ದೀನಿ, 3:30 ಸಮಥಿಂಗ್ ಆಗಿದೆ. ನನಗೆ 4:40ಗೆ ಕ್ಯಾಬ್ ಇದೆ. ಸೊ ಇವಾಗ ರೆಡಿ ಆಗಬೇಕು. ತುಂಬ ನಿದ್ದೆ ಎಳೀತಾ ಇದೆ, ತುಂಬ ಸ್ಲೀಪಿ ಮೂಡ್ ಇದೆ. ಬಟ್ 4:40ಗೆ ಕ್ಯಾಬ್ ಬರುತ್ತೆ. ರೆಡಿ ಆಗಿಬಿಟ್ಟು ಕ್ಯಾಬ್ ಬಂತು ಅಂದ್ಬಿಟ್ಟು ಹೊರಟೆ. ಹೋಗೋ ದಾರೀಲಿ ಒಂದು ಆಟೋ ಫುಲ್ ಮಗುಚ್ಕೊಂಡು ದಬ್ಬಾಕೋಗ್ಬಿಟ್ಟಿತ್ತು. ಪಾಪ 4:40 ಸಮಥಿಂಗ್ ಆಗಿತ್ತು, ಯಾರೂ ಇರಲಿಲ್ಲ. ಸೊ ನಮ್ಮ ಎಸ್ಕಾಟ್ ಆ್ಯಂಡ್ ಡ್ರೈವರ್ ಅಣ್ಣ ಪಾಪ ಹೋಗಿ ಹೆಲ್ಪ್ ಮಾಡಿದ್ರು. ಸೊ ನೋಡ್ಕೊಂಡು ಗಾಡಿ ಓಡಿಸಿ, ಮಳೆ ಬರ್ತಿರುತ್ತೆ, ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಜಾಸ್ತಿ ಯಾರೂ ಜನ ಇಲ್ಲ. ಇವಾಗೇನೋ ಸ್ವಲ್ಪ ಜನ ಇದ್ದರೂ ಓಕೆ, ಬಟ್ ಬೇರೆ ಟೈಮಲ್ಲೆಲ್ಲ ಇರೋದಿಲ್ಲ. ಸೊ ನೋಡ್ಕೊಂಡು ಗಾಡಿ ಓಡಿಸ್ಬೇಕು ಎಲ್ಲರೂ. ಅರ್ಲಿ ಮಾರ್ನಿಂಗ್ ಮತ್ತು ಮಿಡ್ ನೈಟ್ ಆ ಥರ ಎಲ್ಲ ಇದ್ದರೆ ಸೊ ಈವನ್ ಯಾರೂ ಬರೋದಿಲ್ಲ, ಜನನೂ ಇರೋದಿಲ್ಲ ಹೆಲ್ಪ್ಗೋಸ್ಕರ. ಸೊ ನೋಡ್ಕೊಂಡು ಗಾಡಿ ಓಡಿಸಿ ಎಲ್ಲರೂ. ಸೊ ಸೆಕೆಂಡ್ ಡ್ರಾಪ್ಗೋಸ್ಕರ ವೆಯ್ಟ್ ಮಾಡಿದ್ವಿ. ಸೊ ಅವ್ರು ಬಂದಮೇಲೆ ಪಿಕಪ್ ಮಾಡ್ಕೊಂಡು ಹೊರಟ್ವಿ. ಸೊ ನಾನು ಹಂಗೆ ಒಂದು ಚಿಕ್ಕ ನ್ಯಾಪ್ ತೊಗೊಂಡೆ. ಸೊ ನಿಯರ್ ಕಂಪ್ನಿ ಹತ್ರ ಹೋಗ್ತಿದ್ದಂಗೆ ಇಟ್ಸ್ 5:30 ಆರ್ ಸಮಥಿಂಗ್ ಆಗಿತ್ತು. ಇಲ್ಲೆಲ್ಲ ಕಂಪ್ನಿಗಳು 24/7 ಓಪನ್ ಇರುತ್ತೆ. ಅದು ಎಷ್ಟು ಕರೆಂಟ್ ಬಿಲ್ ಬರುತ್ತೋ, ಅದು ಎಷ್ಟು ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಎಲ್ಲ ಅದು ಎಷ್ಟು ಬರುತ್ತೋ 24/7 ಓಪನ್ ಆಗಿರುತ್ತೆ. ಸೊ ಆ್ಯಂಡ್ ದಿಸ್ ಈಸ್ ಆರ್ ಕಂಪ್ನಿ, ಬಾಗ್ಮನಿ ವರ್ಲ್ಡ್ ಟೆಕ್ನಾಲಜಿಯಲ್ಲಿರೋದು ನಮ್ಮ ಕಂಪನಿ. ಸೊ 5:30ಗೆಲ್ಲ ರೀಚ್ ಆದ್ವಿ. ತುಂಬ ಸ್ಲೀಪಿ ಮೂಡಿತ್ತು. ಅಲ್ಲಿಂದ ಕಂಪ್ನಿ ಒಳಗಡೆ ಹೋಗಿ ಲಿಫ್ಟ್ ಒಳಗಡೆ ಹೋಗ್ತಿದ್ದಂಗೆ ಹಂಗೆ ಕಣ್ಣು ನಿದ್ದೆ ಎಳೀತಾ ಇತ್ತು. ನೀವೇ ನೋಡ್ತಿರ್ಬೋದು ನನ್ನ ಒಂದು ಸ್ಲೀಪಿ ಫೇಸ್. ನಾನು ಹೋಗಿದ ತಕ್ಷಣ ಫಸ್ಟು ಹಾಟ್ ವಾಟ್ರ್ ಕುಡಿದ್ಬಿಡ್ತೀನಿ. ಸೊ ಬಿಸಿನೀರು ಕುಡಿದ್ಬಿಟ್ಟಿದ್ದೀನಿ ಸ್ವಲ್ಪ ನಿದ್ದೆಗಣ್ಣು ಹೋಗಲಿ ಅಂತ ಅಂದ್ಬಿಟ್ಟು. ಸೊ ಕಾಫಿ ಏನು ಅರ್ಲಿ ಮಾರ್ನಿಂಗ್ ಕುಡಿಯೋಕ್ಕಾಗಲ್ಲ, ಬಿಸಿನೀರು ಕುಡಿದು ಸ್ವಲ್ಪ ಕೆಲಸ ಮುಗಿಸಿ ಆಮೇಲೆ ಒಂದು 8:49 ಹಂಗೆ ಕೆಫೆಟೇರಿಯಾಗೆ ಹೋಗಿ ಅಲ್ಲಿ ಏನು ಸಿಗುತ್ತೋ ಅದು ಇಡ್ಲಿ ಸಿಕ್ತು. ಸೊ ಇಡ್ಲಿ ತಿಂದ್ಬಿಟ್ಟು ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಂಗೇ ಬಂದು ಪ್ಯಾಂಟ್ರಿಯಲ್ಲಿ ಬಂದು ಕಾಫಿ ಕುಡಿಯೋಣ ಅಂತ. ನಾನು ಕಾಫಿ ಎಲ್ಲ ಕುಡಿಯೋದಿಲ್ಲ, ಬಿಕಾಸ್ ಹೆಂಗಿರುತ್ತೆ ಅಂದರೆ ನನಗೆ ಒಂಥರ ಗ್ರೀನ್ ಟೀ ಥರ ಮಾಡ್ಕೊಂಡು ಕುಡಿತೀನಿ. ಅಲ್ಲಿ ಕಾರ್ಪೊರೇಟ್ ಇದರಲ್ಲಿ ಕಾಫಿ ಮಿಷನ್ಸಲ್ಲೆಲ್ಲ ಕಾಫಿ ಹೆಂಗಿರುತ್ತೆ ಅಂದರೆ ಹಾಲು ತುಂಬ ತಿಕ್ಕಾಗಿರುತ್ತೆ. ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಓಕೆ ಅಂದ್ಬಿಟ್ಟು ಕುಡಿತಿದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಈವನ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನಾವು ಯಾರೂ ಕುಡಿಯೋದಿಲ್ಲ. ಹಿಂಗೆ ಅಂತ ಅಂದರೆ ಹಾಲು ಅಷ್ಟು ತಿಕ್ಕಾಗಿರುತ್ತೆ. ನಾರ್ಮಲ್ ನಾವು ಮನೇಲಿ ಕಾಫಿ ಕುಡ್ದಿರೋದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಾನಿಲ್ಲಿ ಹಾಲು ಹಾಟ್ ವಾಟ್ರ್ ತೊಗೊಳ್ಳೋಣ ಆ ಥರ ಗ್ರೀನ್ ಟೀ ಮಾಡ್ಕೊಳ್ಳೋಕ್ಕೆ ಅಂತ ಅಂದರೆ ಮಿಸ್ಸಾಗಿ ಫೋನ್ ಇದು ಮಾಡ್ಕೊಂಡಿದ್ನಲ್ಲ, ಹಾಲು ಮಿಲ್ಕ್ ಬಟನ್ ಪ್ರೆಸ್ ಮಾಡಿಬಿಟ್ಟಿದ್ದೆ. ಸುಮ್ಮನೆ ಇದು ಮಾಡಿದೆ. ಸೊ ಅದಾದಮೇಲೆ ಮತ್ತೆ ನಾನು ಡೈಲಿ ರೊಟೀನ್ ಥರ ನಾನೇನು ಮಾಡ್ಕೊತೀನಿ ಅಂದರೆ ಹಾಟ್ ವಾಟರ್ಗೆ ಈ ಥರ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡು ಟೀ ಬ್ಯಾಗಿಂದ ಇದು ಮಾಡ್ಕೊಂಡು ಈ ಥರ ಕುಡಿತೀನಿ. ಒಂಥರ ಗ್ರೀನ್ ಟೀ ಥರ ಒಂಥರ ರಿಫ್ರೆಶ್ಮೆಂಟಾಗಿ ಚೆನ್ನಾಗಿ ಸಿಗುತ್ತೆ. ಅರ್ಲಿ ಮಾರ್ನಿಂಗು ಯಾರೂ ಇರೋದಿಲ್ಲ. ನಾನು ಲಾಗಿನ್ ಇರೋದು 6:30ಗೆ, ನಾನು ಒಂದು 5:30ಗೆ ಹೋಗ್ತೀನಿ. ಸೊ ಸುಮ್ಮನೆ ಪ್ಯಾಂಟ್ರಿಯಲ್ಲಿ ಯಾವುದಾದ್ರೂ ಒಂದು ಮ್ಯಾಚೋ ಫುಟ್ಬಾಲ್ ಏನಾರು ಆಗಿರ್ತಾರೆ, ಕಾಫಿ ಕುಡಿಯೋವರೆಗೂ ವೆಯ್ಟ್ ಮಾಡಬೇಕು. ಮಧ್ಯಾಹ್ನ ಇದು ಊಟಕ್ಕೆ ಹೋಗಿದ್ದಾಗ ಫುಲ್ಲು ಮಳೆ ಬರ್ತಿತ್ತು. ಸೊ ನಾವು ಹೋಗೋಕ್ಕಿಂತ ಮುಂಚೆ ಮಳೆ ಬರ್ತಿರ್ಲಿಲ್ವ, ಹೋದ್ಮೇಲೆ ಮಳೆ ಬಂತು. ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಕ್ಯಾಬಿಗೆ ಬಂದು ವೆಯ್ಟ್ ಮಾಡ್ತಿದ್ವಿ ಅದರ ಎಂಪ್ಲಾಯೀಸ್ಗೋಸ್ಕರ. ಅವ್ರು ಬಂದಮೇಲೆ ಹಂಗೆ ಮಳೆ ಬರ್ತಿತ್ತು. ಸೊ ಹಂಗೆ ಲಾಗೌಟ್ ಆದ್ವಿ. ಸೊ ದಿಸ್ ಇಸ್ ಆ ಕಂಪ್ನಿ. ಕ್ಯಾಬ್ ಮೂವ್ ಮಾಡ್ಬೇಕಾದ್ರೆ ತೆಗ್ದಿದ್ದೀನಿ, ಬಿಕಾಸ್ ವಿ ಆರ್ ನಾಟ್ ಅಲೌಡ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್ ಇನ್ ಆಫೀಸ್ ಪ್ರಿಮೈಸಸ್. ಅದಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಕವರ್ ಮಾಡಿದ್ದೀನಿ. ಸೊ ಮಳೆ ಬರ್ತಿತ್ತು. ನಮ್ಮ ಆಫೀಸ್ ಇರೋದು ಮಹಾದೇವಪುರದಲ್ಲಿ. ಅಲ್ಲಿಂದ ನಾವು ಮತ್ತು ಆ ಸಿಲ್ಕ್ ಬೋರ್ಡ್ ದಾಟಬೇಕು ಅಂತಂದರೆ ಎಷ್ಟು ಟ್ರಾಫಿಕ್ ಅಂದರೆ ಇವತ್ತು ಸೀರಿಯಸ್ಲಿ ನಾನು ಒಂದು ಪಾಸ್ಟ್ 2 ವೀಕ್ಸಿಂದ ಹೋಗ್ತಾ ಇದ್ದೀನಿ ಆಫೀಸ್ಗೆ ಈ ಮಂತು. ಸೊ ಯಾವತ್ತೂ ಇಷ್ಟು ಟ್ರಾಫಿಕ್ ಇರಲಿಲ್ಲ. ಸೊ ಆಮೇಲೆ ಮನೆಗೆ ಬಂದು ಹಿಂಗೆ ನನ್ನ ಡೇ ಇನ್ ಮೈ ಲೈಫ್ ಎಂಡ್ ಆಯಿತು. ಥ್ಯಾಂಕ್ ಯು ಸೊ ಮಚ್, ಬಾಯ್.